ಫೋಕಸ್ ಫೋಕಸ್ ಫೋಕಸ್. ನನಗ್ ಗೊತ್ತಿರೋ ಮಟ್ಟಿಗೆ ಫೋಕಸ್ ಅಂತ ಇರೋದು ಒಂದೇ, ಕ್ಯಾಮ್ರಾನ ಫೋಕಸ್ ಮಾಡಿ ಇಲ್ಲ ಬೇರೆದ್ನ ಫೋಕಸ್ ಮಾಡಿ ಅದು. ಬಟ್ ಉಪೇಂದ್ರ ಅವರ UI ಸಿನಿಮಾದಲ್ಲಿ ಬೇರೆನೆ ಫೋಕಸ್ ಮಾಡಿದ್ದಾರೆ. ಈ ಫೋಕಸ್ ಇಂದ ಗಂಡ ಹೆಂಡ್ತಿರ್ ಬೇರೆ ಆಗೋಯ್ತಾರೆ, ಹುಡುಗಿರೇ ಲವ್ ಮಾಡ್ತಾರೆ, ಬೇರೆಯವ್ರಿಗೆ ಹೆಂಡ್ತಿನೇ ದಾನ ಮಾಡ್ಬಿಡ್ತಾರೆ. ಹಾಗಿದ್ರೆ ಅಂತದ್ ಏನಿರ್ಬೋದು ಆ ಫೋಕಸ್? ಕೊನೆಗೂ ಆಗ್ತಾಗ್ಲಿಲ್ಲ ಆ ಫೋಕಸ್ ಏನು ಅಂತ. 10 ವರ್ಷ ಆದ್ಮೇಲೆ ಉಪೇಂದ್ರ ಅವರು ಕಮ್ ಬ್ಯಾಕ್ ಮಾಡ್ತಾ ಇದಾರೆ ಆಸ್ ಎ ಡೈರೆಕ್ಟರ್. ಯಾವ ರೀತಿ ಎಕ್ಸೈಟ್ಮೆಂಟ್ ಇರ್ಬೇಕು, ಯಾವ ರೀತಿ ಸ್ಟೋರಿ ಇರ್ಬೇಕು, ಏನಾದ್ರೂ ಒಂದು ಹೊಸದ್ ಇರುತ್ತೆ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಒಳಗಡೆ ಇತ್ತು. ಬಟ್ ಈ ಸಿನಿಮಾ ನೋಡಿದ್ಮೇಲೆ ಜನಗಳೆಲ್ಲ ಹುಚ್ಚು ಮಲ್ಲಗರ ಹಿಡ್ಕೊಂಡು ಥಿಯೇಟರ್ ಇಂದ ಓಡೋಟೋದ್ರು. ಸಿನಿಮಾ ಸ್ಟಾರ್ಟ್ ಆಗ್ಬೇಕಾದ್ರೆ ಹೇಳ್ಬಿಡ್ತಾರೆ, ಬುದ್ಧಿವಂತರಾಗಿದ್ರೆ ಬೇಗ ಓಡೋಟೋಗ್ಬಿಡಿ, ದಡ್ರಾಗಿದ್ರೆ ಮಾತ್ರ ಥಿಯೇಟರ್ ಒಳಗ್ ಕೂತ್ಕೊಂಡು ನೋಡಿ ಅಂತ. ಅಷ್ಟೊಂದೆಲ್ಲ ಹೇಳದ್ಮೇಲೂ ನಾವು ಅಲ್ಲೇ ಕೂತ್ಕೊಂಡ್ವಿ ಅಂದ್ರೆ ಪಕ್ಕ ನಾವು ದಡ್ರೆ ಅಲ್ವಾ? ಮೊದಲನೇದಾಗಿ ಇದು ಸಿನಿಮಾ ಅಲ್ಲ ಏನು ಅಂತ ಕೊನೆಯಲ್ಲಿ ಹೇಳ್ತೀನಿ. ಒಂದ್ +.2 ಕೂಡ ಇದೆ. ಈಗ ಸಿನಿಮಾ ಕಡೆ ಬರೋದಾದ್ರೆ ಸಿನಿಮಾ ನಮ್ಮ ಹತ್ರನೇ ಚೆನ್ನಾಗಿಲ್ಲ. ಫಿಕ್ಸ್. ಏನ್ ಗುರು ಹಿಂಗ್ ಅನ್ಬಿಟ್ಟೆ, ಇಂಡಿಯಾದ ನಂಬರ್ 1 ಡೈರೆಕ್ಟರ್ ಉಪೇಂದ್ರ ಸಿನಿಮಾನೇ ಚೆನ್ನಾಗಿಲ್ವಾ? ಹೌದು, ಸಿನಿಮಾ ಚೆನ್ನಾಗಿಲ್ಲ. ಉಪೇಂದ್ರ ಅವರು 90s ಅಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದ್ದಾರೆ. ಹಾಗಂತ ಈಗಿನ ಜನರೇಷನ್ ಗೆ ಅವರು ಕರೆಕ್ಟ್ ಆಗಿ ಅಪ್ಗ್ರೇಡ್ ಆಗಿಲ್ಲ. ಜನರೇಷನ್ ಡೆವಲಪ್ ಆಗ್ತಾ ಹೋಗ್ತಾ ಇದೆ ಹೊರತು ಉಪೇಂದ್ರ ಅವರ ಡೈರೆಕ್ಷನ್ ಸ್ಟೋರಿ ಇನ್ನೂ ಅಪ್ಗ್ರೇಡ್ ಆಗಿಲ್ಲಪ್ಪ. ಸಿನಿಮಾದಲ್ಲಿ ಕಾಮಿಡಿ ಆರ್ಟಿಸ್ಟ್ ಗಳಿದ್ದಾರೆ, ಆದ್ರೆ ಕಾಮಿಡಿ ಇಲ್ಲ. ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಗಳಿದ್ರೆ, ಆದ್ರೆ ಹೀರೋ ಹೀರೋಯಿನ್ ಗೆ ಆಗ್ಬೇಕಾಗಿದ್ದಾಗಲ್ಲ. ಸಿನಿಮಾದಲ್ಲಿ ಸ್ಟೋರಿ ಇಲ್ಲ, ಅದ್ರ ಜೊತೆಗೆ ಅದೂ ಇಲ್ಲ. ಮೊದ್ಲೇ ಹೇಳಿದ್ರು ಬುದ್ಧಿವಂತರಾಗಿದ್ರೆ ಎದ್ದೋಗ್ಬಿಡಿ ಅಂತ. ನಾವು ದಡ್ರಾಗಿರೋದಕ್ಕೋಸ್ಕರ ಥಿಯೇಟರ್ ಒಳಗಡೆ ಕೂತ್ಕೊಂಡು ಹಾಕಿಸ್ಕೊಂಡ್ ಬಂದ್ವಿ. ಏನಂತ ಕ್ಯಾಬಿನ ಮೇಲೆ. ಇನ್ನು ಮೂವಿಯ ಸ್ಟೋರಿ ಕಡೆ ಬಂದ್ಬಿಡ್ತೀನಿ. ಮೇನ್ ಪಾಯಿಂಟ್ ಇದೇನ, ಈಗಿನ ಜನರೇಷನ್ ಫುಲ್ ಡೆವಲಪ್ ಆಗಿ ಮುಂದಿನ ಜನರೇಷನ್ ಅಲ್ಲಿ ಪ್ರಕೃತಿ ವಿಕೋಪಗಳಾಗ್ಬಿಡ್ತವೆ. ಅದಕ್ಕೆಲ್ಲ ಕಾರಣ ಮನುಷ್ಯಂಗ್ ಏನಾದ್ರೂ ಒಂದು ಮಾಡ್ಬೇಕಲ್ಲ, ಕಂತ್ರಿ ಕೆಲಸ ಮಾಡಿ ಅವನ್ಗೊಂದ್ ಏನಾದ್ರೂ ಮಾಡ್ಬೇಕಲ್ಲ ಅಂತ ಉಪೇಂದ್ರ ಅವರು ಕಲ್ಕಿ ಅವತಾರನ ಎತ್ತಿ ಹುಟ್ಟಿ ಬರ್ತಾರೆ. ಪ್ರಭಾಸರ ಕಲ್ಕಿ ಸಿನಿಮಾದಲ್ಲಿರೋ ಆ ಕಲ್ಕಿಗೂ ಈ ಕಲ್ಕಿಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ಆ ಕಲ್ಕಿ ಏನಾದ್ರು ಉಪೇಂದ್ರ ನೋಡ್ಬಿಟ್ಟಿದ್ರೆ ಈಗ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಿದ್ನೇನೋ. ಏನ್ ನನ್ ಕ್ಯಾರೆಕ್ಟರ್ ಇಷ್ಟೊಂದು ಕೆಡ್ದಾಗಿದ್ಯಾ ಅಂತ. ಇವುಗಳೆಲ್ಲ ಆಗ್ತಾ ಇರೋದು ಈ ಮನುಷ್ಯ ಕ್ರಿಯೇಟ್ ಮಾಡ್ಕೊಂಡಿರುವಂತ ಈ ಒಂದು UI ಯೂನಿವರ್ಸಲ್ ಇಂಟೆಲಿಜೆಂಟ್ ಅಂತ ಈ ಸಿನಿಮಾದ ಹೆಸರು. ಇದಕ್ಕೆಲ್ಲ ಮೇನ್ ಆಗಿ ಇನ್ನೊಂದು ಕಾರಣನೂ ಕೂಡ ಇದೆ, ರಾಜಕೀಯ. +.2 ಇದು. ಈ ಪ್ರಾಬ್ಲಮ್ ಗಳೆಲ್ಲ ಆಗ್ತಾ ಇರೋದು ರಾಜಕೀಯ ಅನ್ನೋದು ಎದ್ದು ಕಾಣಿಸ್ತಾ ಇದೆ ಡೈರೆಕ್ಷನ್ ಒಳಗಡೆ. ಈ ಸಿನಿಮಾ ನೋಡೋದಕ್ಕೆ ನಾನು ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ದೀನಿ ಅಂದ್ರೆ ಯು ಆರ್ ಗೋಯಿಂಗ್ ಟು ಫ್ರೀಕ್ ಔಟ್. ಈ ಸಿನಿಮಾ ನೋಡೋದಕ್ಕೋಸ್ಕರ ಇವತ್ತು ರಜೆ ಹಾಕೊಂಡಿದ್ದೀನಿ. ಪ್ಲಸ್ ಈ ವಾರ ನನಗೆ ನೈಟ್ ಶಿಫ್ಟ್ ಇರೋದು. ನೈಟ್ ಶಿಫ್ಟ್ ಮುಗಿಸ್ಕೊಂಡು ಈ ಸಿನಿಮಾ ನೋಡೋದಕ್ಕೆ ಹೋದ್ರೆ ನಿದ್ದೆಗಿದ್ದೆ ಬಂದ್ಬಿಡ್ತದೆ ಅಂತ ಕಷ್ಟಪಟ್ಟು ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡು ರಾತ್ರಿ ಎಲ್ಲ ನಿದ್ದೆ ಮಾಡ್ಕೊಂಡು ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಫ್ರೆಶ್ ಮೈಂಡ್ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ನಿದ್ದೆ ಬರ್ತಾ ಇದೆ. ಕಷ್ಟ ಪಟ್ಕೊಂಡು ನೋಡಿದೀನಿ ನಾನು ನನ್ನ ಫ್ರೆಂಡ್. ಸಿನಿಮಾದಲ್ಲಿರುವಂತ 2 ಸಾಂಗ್ಗಳು ವಾವ್ ಎಕ್ಸ್ಟ್ರಾಡಿನರಿ. ಅಗ್ನಿಶರ ಮ್ಯೂಸಿಕ್ ಎಕ್ಸ್ಟ್ರಾಡಿನರಿ. ಇದ್ರ ಇನ್ನೊಂದು +.2 ಏನಪ್ಪಾ ಅಂದ್ರೆ ಸಾಂಗ್ ಬರೋಂತ ಸಿಚುವೇಶನ್ ಡಿಮ್ಯಾಂಡ್ ಮಾಡ್ತಿಲ್ಲಪ್ಪ. ಯಾವ ಸಿಚುವೇಶನ್ ಗೆ ಸಾಂಗ್ ಬರ್ಬೇಕು, ಇನ್ಯಾವ್ದಾವ್ದೋ ಸಿಚುವೇಶನ್ ಗೆ ಸಾಂಗ್ ಗಳನ್ನ ಇಟ್ಟಿದ್ದಾರೆ. ಅಂದ್ರೆ ಉಪೇಂದ್ರ ಅವರ ಡೈರೆಕ್ಷನ್ ಯಾವ ರೀತಿ ಡೆವಲಪ್ ಆಗಿದೆ ಅನ್ನೋದು ಎದ್ಕ ಅಂತ ಹೇಳಿದೆ. ಈ ಸಿನಿಮಾ ಮಾಡಿರೋ ಮೇನ್ ಉದ್ದೇಶ ಏನಪ್ಪಾ ಅಂದ್ರೆ ಅವರ ಒಂದು ಪ್ರಜಾಕೀಯ ಅನ್ನೋ ಒಂದು ಪಕ್ಷನ ಎತ್ತಿ ಮೇಲ್ಗಡೆಗೆ ಒಂದ್ ಲೈಟ್ ಆಗಿ ಪ್ರಮೋಷನ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಯಾವ ರೀತಿ ಅನ್ನೋದಾದ್ರೆ ಈಗಿನ ಜನರೇಷನ್ ಅಲ್ಲಿ ಏನ್ ನಡೀತಾ ಇದೆ, ರಾಜಕೀಯದವರು ಏನ್ ಮಾಡ್ತಾ ಇದಾರೆ, ಇದೇ ರಾಜಕೀಯ ಇದ್ರೆ ಮುಂದೆ ಜನರೇಷನ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಈ ರೀತಿ ಆಗ್ಬಾರ್ದು ಅಂದ್ರೆ ನೀವು ನನ್ಗೆ ಓಟ್ ಹಾಕಿ ಅಷ್ಟೇ. ಓಟ್ ಹಾಕ್ಬಿಡಿ ಅಷ್ಟೇ. ಸಿಗೋಣ ಆಗಿದ್ರೆ ಟೇಕ್ ಕೇರ್, ಬೈ ಬೈ, ಸಿ ಯು.